ಎಲ್ಲ ರೈತರ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಸುಧೀರ್. ನಾನು ಅಗ್ರಿ ಲೈಫ್ಲೈನ್ ಅನ್ನುವಂಥ ಒಂದು ಸಂಸ್ಥೆಯ ಸಂಸ್ಥಾಪಕ. ಇವತ್ತು ನಾವು ಸುರಭಿ ಜೀವಸುಧ ಅನ್ನುವಂಥ ಒಂದು ವಿಶಿಷ್ಟವಾದ ಒಂದು ಜೀವಾಮೃತ ಘಟಕದ ಬಗ್ಗೆ ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ನಾವಿಲ್ಲಿದ್ದೀವಿ. ಇದು ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಯ ಒಂದು ಇನ್ಸ್ಟ್ರಕ್ಷನಲ್ ಫಾರ್ಮ್. ಇದು 35 ಎಕರೆಯ ಒಂದು ಬೌಂಡ್ರಿ. ಇದರಲ್ಲಿ ನಾವು ಜೀವಾಮೃತ ಘಟಕನ ನಾವಿವತ್ತು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವೆಲ್ಲ ರಾ ಮಟೀರಿಯಲ್ಸ್ನ ನಾವಿಲ್ಲಿ ಸಾಲಾಗಿ ನಾವಿದನ್ನು ಜೋಡಿಸ್ಕೊಂಡಿದ್ದೀವಿ. ಮೊದಲನೇದಾಗಿ ನೀವು ನೋಡ್ಬೋದು ದೇಸಿ ಹಸುವಿನ ಸಗಣಿ. ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಯಾವುದೇ ರೀತಿಯಾಗಿ ನೀವು HF ಆಯಿತು, ಜರ್ಸಿ ಆಯಿತು ಅಥವಾ ಎಮ್ಮೆ ಆಯಿತು, ಈ ಯಾವುದೇ ಪ್ರಾಣಿಗಳ ಒಂದು ಸಗಣಿ ಅಥವಾ ಗಂಜಲ ನಾವು ಬೇಡ ಅಂತ ಹೇಳ್ತೀವಿ. ಯಾಕಂದರೆ ಅದಕ್ಕೆ ಸೂರ್ಯನಾಡಿ ಇರಲ್ಲ. ಸೂರ್ಯನ ಕಿರಣಗಳನ್ನು ಅದನ್ನು ತಗೊಂಡು ಅದು ನಿಮಗೆ 3 ಇದರಲ್ಲಿ ಅಂದರೆ ಪದಾರ್ಥಗಳಲ್ಲಿ ಅದರ ಒಂದು ಅಂಶಗಳು ಬರ್ತಾ ಹೋಗುತ್ತೆ. ಮೊದಲನೇದಾಗಿ ದೇಸಿ ಹಸುವಿನ ಸಗಣಿಯಲ್ಲಿ ಬರುತ್ತೆ, ಹಾಗೆಯೇ ನಿಮಗೆ ಗಂಜಲದಲ್ಲಿ ಬರುತ್ತೆ, ಹಾಗೆಯೇ ನಿಮಗೆ ಮಜ್ಜಿಗೆಯಲ್ಲಿ ಕೂಡ ಬರುತ್ತೆ, ಅಂದರೆ ಹಾಲಲ್ಲಿ ಬರುತ್ತೆ. ಅದರಿಂದ ನಾವು ಮಜ್ಜಿಗೆನ ತಯಾರಿಸುವಂಥದ್ದು. ಮೊದಲನೇ ಒಂದು ಇದರಲ್ಲಿ ಹಾಕುವಂಥ ಒಂದು ಪದಾರ್ಥ ಏನಪ್ಪ ಅಂತಂದರೆ ದೇಸಿ ಹಸುವಿನ ಸಗಣಿ. ಹಾಗೆಯೇ ಎರಡನೇ ಪದಾರ್ಥ ನಿಮಗೆ ದೇಸಿ ಹಸುವಿನ ಗಂಜಲ ಅಥವಾ ಗೋಮೂತ್ರ. ಇದು ಆಕ್ಟಿವೇಟೆಡ್ ಕಲ್ಚರ್, ಇದನ್ನು ನಾವು ಮದರ್ ಕಲ್ಚರ್ ಅಂತ ಕರಿತೀವಿ. ಮೊದಲನೇದಾಗಿ ನಾವು ಕೊಟ್ಟಿದ್ದಂತಹ ಈ ಒಂದು ಯೂನಿಟ್ ಜೊತೆಗೆ ಕೊಟ್ಟಿದ್ದಂತಹ ಸುಮಾರು 4 ಲೀಟ್ರಷ್ಟು ನಾವು ಕಲ್ಚರ್ನ ನಾವಿದನ್ನು 5 ಲೀಟ್ರ್ ಕಲ್ಚರ್ನ ನಾವು 100 ಲೀಟ್ರ್ ಆಗಿ ನಾವಿದನ್ನು ಕನ್ವರ್ಟ್ ಮಾಡಿದ್ದೀವಿ, ಅಂದರೆ ಆ್ಯಕ್ಟಿವೇಟ್ ಮಾಡಿದ್ದೀವಿ. ನಾವು ಕೊಡುವಂಥ 5 ಲೀಟ್ರ್ ಕಲ್ಚರ್ ಏನಿರುತ್ತೆ ಈ 10,000 ಲೀಟ್ರ್ ಕೆಪಾಸಿಟಿ ಯೂನಿಟ್ ಜೊತೆಗೆ, ಇದು ನಿಮಗೆ ಪ್ಯಾಸಿವ್ ಫಾರ್ಮಲ್ಲಿ ಇರುತ್ತೆ. ಇದನ್ನು ನೀವು ಫಸ್ಟ್ ಆ್ಯಕ್ಟಿವೇಷನ್ ಮಾಡ್ಕೊಳ್ಳುವಂಥದ್ದು ಒಂದು ಪ್ರಾಸೆಸ್ ಇರುತ್ತೆ. ಅದನ್ನು ನೀವು ಮೊದಲು ಇಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಂಡಿರುವಂಥದ್ದು ನೋಡ್ಬೋದು. ಇಲ್ಲಿ ನೀವು 100 ಲೀಟ್ರ್ ಕಲ್ಚರು. ಹಾಗೆಯೇ ನಿಮಗೆ ಆರ್ಗ್ಯಾನಿಕ್ ಸಾವಯವ ಬೆಲ್ಲ. ಇದು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ಕೆಮಿಕಲ್ನ ಯೂಸ್ ಮಾಡೋದ್ರಿಂದ ಜೀವಾಣುಗಳಿಗೆ ಅದು ಹಾನಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಅಕ್ಕಿ ತೊಳೆದ ನೀರು. ಇದು ಅಕ್ಕಿ ತೊಳೆದ ನೀರು. ಅಕಸ್ಮಾತಾಗಿ ಅಕ್ಕಿ ತೊಳೆದ ನೀರು, ಯಾಕಂತಂದರೆ ಇದನ್ನು ಮೊದಲನೇ ಸಲ ನಾವು ಇನ್ಸ್ಟಾಲೇಷನ್ ಆದ ತಕ್ಷಣ ಕೊಡುವಂತಹ ಪ್ರಮಾಣ 150 ಲೀಟ್ರ್ ಇರುತ್ತೆ. ಅಯ್ಯೋ, ನಮಗೆ ಅಷ್ಟೊಂದು ಅಕ್ಕಿ ತೊಳೆದ ನೀರು ಸಿಗಲ್ಲ ಅನ್ನೋದಾದರೆ ನೀವು 1:4 ಅಥವಾ 1:5 ಕಾನ್ಸಂಟ್ರೇಷನಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಬೋದು. ಅಕ್ಕಿ ಹಿಟ್ಟನ್ನು ಈಗ ನಮಗೆ 150 ಲೀಟ್ರ್ ಬೇಕು ಅಂತ ಹೇಳಿದ್ರೆ ಸುಮಾರು 30 kg ನೀವು ಅಕ್ಕಿ ಹಿಟ್ಟನ್ನು ನೀವು 150 ಲೀಟ್ರ್ ನೀರಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ನಾವು ಹಾಕ್ಬೋದು. ಅದೇ ರೀತಿಯಾಗಿ ಮಜ್ಜಿಗೆ. ಇದು ದೇಸಿ ಹಸುವಿನ ಹಾಲಿನಿಂದ ತಯಾರಿಸ್ತಕ್ಕಂಥ ಒಂದು ಮಜ್ಜಿಗೆ. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು ನುಗ್ಗೆ ಸೊಪ್ಪು. ಹಾಗೆಯೇ ಕೆಲವೊಂದು ಹಣ್ಣುಗಳನ್ನು, ಅಂದರೆ ಕೊಳ್ತಿರುವಂಥ ಹಣ್ಣುಗಳಾಗಿರ್ಬೋದು ಅಥವಾ ಕೊಳ್ತಿರುವಂಥ ತರಕಾರಿ ಆಯಿತು, ಅದನ್ನು ಕೂಡ ನಾವು ಈ ಒಂದು ಯೂನಿಟ್ ಜೊತೆಗೆ ಹಾಕ್ಬೋದು. ಆದರೆ ನಾವು ಏನೇ ಹಾಕಿದ್ರೂ ಕೂಡ 1 ಇಂಚ್ವರೆಗಿನ ಗಾತ್ರದಲ್ಲಿ ಅದನ್ನು ನಾವು ಕಟ್ ಮಾಡಿ ಹಾಕಬೇಕು. ಯಾಕಂದರೆ ಇದರಲ್ಲೆಲ್ಲ ಕಡೆಗೆ ನಾವು 3 ಇಂಚ್ ಪೈಪ್ ಕೊಟ್ಟಿರ್ತೀವಿ ಇನ್ಪುಟ್ ಸೈಡಲ್ಲಿ. ಹಾಗಾಗಿ 1 ಇಂಚನ್ನು ಕಟ್ ಮಾಡಿ ಹಾಕೋದ್ರಿಂದ ಸರಾಗವಾಗಿ ಅದು ಈ ಒಂದು ಯೂನಿಟ್ ಒಳಗಡೆಗೆ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಒಂದು ಯೂನಿಟಿಗೆ ನಾವು ಬಾಳೆ ದಿಂಡನ್ನು ಕೂಡ, ಅಂತಂದರೆ ಬಾಳೆಯ ಕಾಂಡ ಅಂತ ನಾವು ಒಳಗಡೆದು ಏನು ನಿಮಗೆ ದಿಂಡಿರುತ್ತೆ, ಆ ದಿಂಡನ್ನು ಕೂಡ ನಾವು ಕಟ್ ಮಾಡಿ ಹಾಕಿ ಅಂತ ಹೇಳ್ತೀವಿ. ಇದನ್ನು ಹಾಕೋದ್ರಿಂದ ನಿಮಗೆ ಎಲ್ಲ ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಿಮ್ಮ ಒಂದು ಜೀವಾಮೃತದಲ್ಲಿ ಬರ್ತಾ ಹೋಗುತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ನ ನೀವು ಯಾವುದನ್ನು ಆ್ಯಡ್ ಮಾಡ್ಬೋದು ಅಂತಂದರೆ ಅದು ಬೂದಿ, ಮರದ ಬೂದಿ. ಮರದ ಬೂದಿನ ನೀವು ಬ್ಯಾರಲಲ್ಲಿ ಹಾಕಿ ಇನ್ಪುಟ್ ಕೊಡೋದ್ರಿಂದ ನಿಮಗೆ ಎಲ್ಲ ಥರದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಆ್ಯಡ್ ಆಗುತ್ತೆ, ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಇನ್ಫ್ಯಾಕ್ಟ್ ಅದರಲ್ಲಿ ಬೋರಾನ್ ಅನ್ನುವಂಥ ಒಂದು ಕಂಟೆಂಟು ನಿಮಗೆ ಒಂದು ಜೀವಾಮೃತದಲ್ಲಿ ಬರೋದಕ್ಕೆ ಅದು ಸಹಾಯ ಮಾಡುತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಈಗ ನಾವು ಸಗಣಿನ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಸಗಣಿನ ಕಂಪ್ಲೀಟಾಗಿ 200 ಲೀಟ್ರ್ ಬ್ಯಾರಲಲ್ಲಿ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಇದು 10,000 ಲೀಟ್ರ್ ಕೆಪಾಸಿಟಿ ಯೂನಿಟ್ ಆಗಿರೋದ್ರಿಂದ ಈ ಒಂದು ಯೂನಿಟಿಗೆ ನಾವು 6,000 ಲೀಟ್ರ್ ಕೆಪಾಸಿಟಿಯಷ್ಟು ನಾವು ಇದಕ್ಕೆ ಇನ್ಪುಟ್ ಕೊಡಬೇಕು. ಫಸ್ಟ್ ಇನ್ಸ್ಟಾಲೇಷನ್ ಆದ ತಕ್ಷಣ ನಾವು ಕೊಡುವಂಥದ್ದು 6,000 ಲೀಟ್ರ್ ಕೆಪಾಸಿಟಿಯ 6,000 ಲೀಟ್ರ್ ಒಂದು ಇನ್ಪುಟ್ ಕೊಡ್ತೀವಿ. ಅಂದರೆ 200 ಲೀಟ್ರ್ ಬ್ಯಾರಲಲ್ಲಿ ನಾವು 30 ಬ್ಯಾರಲನ್ನು ನಾವು ತುಂಬಿಸಿ ಬಿಡ್ತಾ ಹೋಗ್ತೀವಿ. ಆಗ ನಮಗೆ 6,000 ಲೀಟ್ರ್ ಒಂದು ಕಂಪ್ಲೀಟ್ ಇನ್ಪುಟ್ನ ನಾವು ಕೊಟ್ಟಂಗೆ ಆಗುತ್ತೆ. ನಾವು ಇನ್ಸ್ಟಾಲೇಷನ್ ಬಗ್ಗೆ ತಿಳ್ಕೊಂಡ್ವಿ, ಏನೇನು ಐಟಮ್ಗಳನ್ನು ನಾವು ಹಾಕ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗಾದರೆ ಜೀವಾಮೃತ ಅಂದರೆ ಏನು ಅನ್ನೋದನ್ನು ಮೊದಲನೇದಾಗಿ ನೋಡೋಣ. ಪದ್ಮಶ್ರೀ ಸುಭಾಷ್ ಪಾಳೇಕರ್ ಅವರು ಈ ಒಂದು ಜೀವಾಮೃತದ ಒಂದು ಪರಿಕಲ್ಪನೆಯನ್ನು ನಮಗೆ ಕಟ್ಟಿಕೊಟ್ರು. ಪ್ರಪ್ರಥಮವಾಗಿ ಇದನ್ನು ಒಂದು 200 ಲೀಟ್ರಲ್ಲಿ ಬ್ಯಾರಲಲ್ಲಿ ನಾವು ಮುಂಚೆ ಮಾಡ್ತಾಯಿದ್ವಿ. ಅಲ್ಲಿ ನೀವು ನೋಡ್ಬೋದು 200 ಲೀಟ್ರ್ ಬ್ಯಾರಲಲ್ಲಿ ನಾವು ಏನು ಜೀವಾಮೃತನ ತಯಾರು ಮಾಡ್ತಾಯಿದ್ವಿ. 10 kg ಸಗಣಿಗೆ
10 ಲೀಟರ್ ಗಂಜಲ, 2 ಕೆ ಜಿಯಷ್ಟು ಬೆಲ್ಲ, 2 ಕೆ ಜಿಯಷ್ಟು ದ್ವಿದಳ ಧಾನ್ಯದ ಹಿಟ್ಟು, ಹಾಗೆ ನೀವು ಯಾವ ತೋಟಕ್ಕೆ ಈ ಒಂದು ಜೀವಾಮೃತನ ಯೂಸ್ ಮಾಡ್ತೀರಾ ಆ ತೋಟದ 2 ಹಿಡಿಯಷ್ಟು ಮಣ್ಣು. ಸೊ ಇದನ್ನು ಒಂದು 200 ಲೀಟ್ರ್ ನೀರಿಗೆ ನೀವು ಮಿಕ್ಸ್ ಮಾಡಿ ಅದನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಥವಾ ಬೆಳಗ್ಗೆ ಸಂಜೆ ವೃತ್ತಾಕಾರವಾಗಿ ಅಂತಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನೀವು 5 ರಿಂದ 6 ದಿನ ನೀವು ತಿರುಗಿಸೋದ್ರಿಂದ ನಿಮಗೆ 7ನೇ ದಿನಕ್ಕೆ ಜೀವಾಮೃತ ರೆಡಿ ಆಗ್ತಾಯಿತ್ತು. ಹಾಗೆಯೇ ನೀವು ಕಂಟಿನ್ಯೂ ಮಾಡಿದ್ರೆ ರಿಸರ್ಚ್ ಏನು ಹೇಳುತ್ತೆ ಅಂತಂದರೆ 11ನೇ ದಿನ ಈ ಜೀವಾಮೃತನ ನೀವು ಭೂಮಿಗೆ ಕೊಟ್ಟಾಗ ಒಳ್ಳೆಯ ಒಂದು ರಿಸಲ್ಟ್ನ ನೀವು ನೋಡ್ಬೋದು ಅಂತ. ಯಾಕಂತಂದರೆ ಹೈಯೆಸ್ಟ್ ಅಂತಾರೆ ಅತಿ ಹೆಚ್ಚಿನ ಪ್ರಮಾಣದ ಒಂದು ಬ್ಯಾಕ್ಟೀರಿಯಾಗಳಾಗಿರ್ಬೋದು ಅಥವಾ ಎಲ್ಲ ರೀತಿಯಾದ ಒಂದು ಜೀವಾಣುಗಳು ನಿಮಗೆ ಆ ಒಂದು ಜೀವಾಮೃತದಲ್ಲಿ ಸಿಗ್ತಾಯಿತ್ತು. ಸೊ ಹಾಗಾದರೆ ಆ ಒಂದು ಜೀವಾಮೃತಕ್ಕೂ ಇಲ್ಲಿ ನಾವು ಈ ಘಟಕದಲ್ಲಿ ತಯಾರು ಮಾಡುವಂತಹ ಜೀವಾಮೃತಕ್ಕೂ ಏನು ಡಿಫ್ರೆನ್ಸ್ ಅಂತ ನಾವು ನೋಡೋದಾದರೆ, ಸಾಧಾರಣ ಜೀವಾಮೃತ ಒಂದು ಫ್ರೆಶ್ ಫ್ರೂಟ್ ಜ್ಯೂಸ್ ಅಥವಾ ಒಂದು ಹಣ್ಣಿನ ಜ್ಯೂಸ್ ಅಂತ ನಾವು ಅಂದ್ಕೊಂಡ್ರೆ, ಈ ಒಂದು ಯೂನಿಟಿಂದ ಬರುವಂತಹ ಜೀವಾಮೃತ ನಿಮಗೆ ವೈನ್ ಕ್ವಾಲಿಟಿಯ ಜೀವಾಮೃತನ ನೀವಿಲ್ಲಿ ಕಾಣ್ಬೋದು. ಅಂದರೆ ಸಾಧಾರಣವಾಗಿ ವೈನನ್ನು ಹೇಗೆ ತಯಾರು ಮಾಡ್ತಾರೆ ಅಂತಂದರೆ ಒಂದು ಕಂಪ್ಲೀಟಾಗಿ ಫರ್ಮೆಂಟ್ ಆಗಿ ಯಾವುದೇ ರೀತಿಯಾದ ಆಮ್ಲಜನಕದ ಸಪ್ಲೈ ಇಲ್ಲದೇ ಮಾಡುವಂಥ ಒಂದು ಆ ರೀತಿಯಾದ ಒಂದು ವಾತಾವರಣದಲ್ಲಿ ಕ್ರಿಯೇಟ್ ಮಾಡೋದಾಗ ನಿಮಗೆ ಬರುವಂಥದ್ದು ವೈನ್. ಸೊ ಹಾಗಾಗಿ ಅದೇ ಪ್ರಾಸೆಸ್ನ ನಾವಿಲ್ಲಿ ಫಾಲೋ ಮಾಡಿದ್ದೀವಿ. ಅಂದರೆ ಅಂದರೆ ಸಾಧಾರಣ ಜೀವಾಮೃತಕ್ಕೂ ಈ ಜೀವಾಮೃತಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಪ್ರಾಸೆಸ್ ವೈಸ್ ಡಿಫ್ರೆನ್ಸ್ ಅಂತಂದರೆ ಅದು ಆಮ್ಲಜನಕ ಸಹಿತವಾಗಿರುವಂಥ ಪ್ರೊಸೆಸ್ಸು, ಇದು ಆಮ್ಲಜನಕ ರಹಿತವಾಗಿರುವಂಥ ಒಂದು ಪ್ರೊಸೆಸ್ಸು. ಸಾಧಾರಣ ಜೀವಾಮೃತ 7 ದಿನದ ಪ್ರಾಸೆಸ್. ನಾನು ನಿಮಗೆ ಮುಂಚೆನೇ ಹೇಳಿದ ಹಾಗೆ ಏನು 200 ಲೀಟ್ರ್ ಬ್ಯಾರಲಲ್ಲಿ ನಾವು ಮಾಡ್ತಾಯಿದ್ವಿ ಅದು 7 ದಿನದ ಪ್ರಾಸೆಸ್. ಅಂದರೆ ಪ್ರತಿ ಸಲ ನೀವು 7 ದಿನ ಕಾಯಬೇಕು. ಒಂದು ಸಲ ನಿಮಗೆ 200 ಲೀಟ್ರ್ ನಿಮಗೆ ಜೀವಾಮೃತ ಬೇಕು ಅಂತ ಹೇಳಿದ್ರೆ ಪ್ರತಿ ಸಲ ನೀವು 7 ದಿನ ಕಾಯಬೇಕು. ಇಲ್ಲಾಂದರೆ 16 ಅಥವಾ ಇನ್ನೂ ಹೆಚ್ಚಿನ ಒಂದು ಬ್ಯಾರಲ್ಗಳನ್ನು ಇಟ್ಕೊಂಡು ಪ್ರತಿದಿನ ನೀವು ಅದನ್ನು ಫಾಲೋ ಅಪ್ ಮಾಡಿ ನೀವು ಅದನ್ನು ಜೀವಾಮೃತನ ತೊಗೊಬೇಕು. ಆದರೆ ಅದೇ ಈ ಒಂದು ಜೀವಾಮೃತ ಘಟಕದಲ್ಲಿ ಹೇಗೆ ನಡೆಯುತ್ತೆ ಅಂತ ನಾವು ನೋಡೋದಾದರೆ, ಈ ಒಂದು ಘಟಕಕ್ಕೆ ನಾವು ಈಗ ಇನ್ಸ್ಟಾಲೇಷನ್ ಆದ ತಕ್ಷಣ ಏನು ಇನ್ಪುಟ್ ಕೊಡ್ತಾ ಇದ್ದೀವಿ, ಆ ಇನ್ಪುಟ್ ಕೊಟ್ಟ ನಂತರ ಅಂದರೆ ಮೊದಲನೇ ಸಲ 50 ದಿನದ ಒಂದು ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಅಂದರೆ ಇನ್ಪುಟ್ ಎಲ್ಲ ಕೊಟ್ಟಾದ ಮೇಲೆ 50 ದಿನ ಕಾಯಬೇಕಾಗುತ್ತೆ ಫಸ್ಟ್ ಮಾತ್ರನೇ. ಅದಾದ ನಂತರ ಪ್ರತಿದಿನ ಔಟ್ಪುಟ್ ತೊಗೊಬೋದು, ಪ್ರತಿದಿನ ಇನ್ಪುಟ್ ಅವತ್ತಿಂದ ನಾವು ಕೊಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಜೀವಾಮೃತದ ಯೂನಿಟ್ಗೆ ಕೊಡುವಂಥ ಒಂದು ಇಂಗ್ರೀಡಿಯೆಂಟ್ಸ್ಗೂ ಸಾಧಾರಣ ಜೀವಾಮೃತಕ್ಕೂ ಕೊಡುವಂಥ ಇಂಗ್ರೀಡಿಯೆಂಟ್ಸ್ಗೂ ಡಿಫ್ರೆನ್ಸ್ ಏನಿದೆ ಅಂತ ನಾವು ನೋಡೋದಾದರೆ, ಸಾಧಾರಣ ಜೀವಾಮೃತನ ನಾನು ನಿಮಗೆ ಮುಂಚೆ ಹೇಳಿದಾಗೆ 10 ಕೆ ಜಿ ಸಗಣಿ, 10 ಲೀಟ್ರ್ ಗಂಜಲ, ನಾನು ನಿಮಗೆ ಆ ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ಆವಾಗಲೇ ಹೇಳಿದೆ. ಅದೇ ಈ ಒಂದು ಯೂನಿಟ್ಗೆ ನಾವು ಕೊಡ್ತಾ ಇರುವಂತಹ ಇನ್ಪುಟ್ಟನ್ನು ನಾವು ನೋಡೋದಾದರೆ 10,000 ಲೀಟ್ರ್ ಕೆಪಾಸಿಟಿಯ ಯೂನಿಟಿಗೆ ನಾವು 6,000 ಲೀಟ್ರ್ನಷ್ಟು ನಾವು ಫಸ್ಟು ಇನ್ಪುಟ್ಟನ್ನು ಕೊಡ್ತೀವಿ. ಅದಕ್ಕೆ 300 ಕೆ ಜಿಯಷ್ಟು ಸಗಣಿ, 150 ಲೀಟ್ರಷ್ಟು ಗಂಜಲ, 150 ಕೆ ಜಿ ಬೆಲ್ಲ, 150 ಲೀಟ್ರ್ ಮಜ್ಜಿಗೆ, 150 ಲೀಟ್ರ್ ಅಕ್ಕಿ ತೊಳೆದ ನೀರು, 150 ಲೀಟ್ರು ಮಜ್ಜಿಗೆ ಇರ್ಬೋದು. ಸೊ ಹಾಗೆಯೇ ಒಂದು 20 ಕೆ ಜಿಯಷ್ಟು ಕುಂಬಳಕಾಯಿ, ಬೂದುಗುಂಬಳಕಾಯಿ, 20 ಕೆ ಜಿಯಷ್ಟು ನುಗ್ಗೆ ಸೊಪ್ಪು, ಹಾಗೆಯೇ ಒಂದು 20 ಕೆ ಜಿಯಷ್ಟು ಕೊಳ್ತಿರುವಂತಹ ತರಕಾರಿ ಆಗಿರ್ಬೋದು, ಕೊಳ್ತಿರೋ ಹಣ್ಣಾಗಿರ್ಬೋದು, ಇದೆಲ್ಲದನ್ನು ಸೇರಿ ನಾವು 6,000 ಲೀಟ್ರಷ್ಟು ನಾವು ಇನ್ಪುಟ್ಟನ್ನು ನಾವು ಈ ಒಂದು ಯೂನಿಟಿಗೆ ಒಂದೇ ದಿನ ಕೊಡ್ತಾಯಿವಿ. ಸೊ ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ಈ ಒಂದು ಏನು 200 ಲೀಟ್ರ್ ಬ್ಯಾರಲ್ ಇರುತ್ತೆ, 200 ಲೀಟ್ರ್ ಬ್ಯಾರಲಲ್ಲಿ ನಾವು 30 ಸಲ ನಾವು ಬ್ಯಾರಲನ್ನು ತುಂಬಿಸಿ ಬಿಡುವಂಥದ್ದು ಈ ಪ್ರಾಸೆಸ್ನ ನಾವು ಮಾಡೋದ್ರಿಂದ ನಾವು 6,000 ಲೀಟ್ರಷ್ಟು ನಾವು ಇನ್ಪುಟ್ ಇದಕ್ಕೆ ಕೊಟ್ಟಂಗೆ ಆಗುತ್ತೆ. ಇಷ್ಟು ಕೊಟ್ಟ ನಂತರ 50ನೇ ದಿನದ ನಂತರ ನಿಮಗೆ ಈ ಒಂದು ಯೂನಿಟಿಂದ 200 ಲೀಟ್ರ್ ಜೀವಾಮೃತ ಬರುತ್ತೆ. ಸೊ ಪ್ರತಿದಿನ ಈ ಒಂದು ಯೂನಿಟ್ ನಿಮಗೆ 200 ಲೀಟ್ರ್ ಜೀವಾಮೃತನ ಕೊಡುತ್ತೆ. ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೆ ಮೊದಲನೇ ಸಲ ಈ ಒಂದು ಯೂನಿಟಿಗೆ ನಾವು ಹತ್ತತ್ರ 5 ಲೀಟ್ರ್ ಅಂತಂದರೆ ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಿದಾಗ 100 ಲೀಟ್ರ್ ನಾವು ಕಲ್ಚರ್ ಇದಕ್ಕೆ ಕೊಟ್ಟಿರ್ತೀವಿ. ಔಟ್ಪುಟ್ ಏನು ಬರುತ್ತೆ 200 ಲೀಟ್ರು, ಆ 200 ಲೀಟ್ರಲ್ಲಿ 10% ಅಂತಂದರೆ 20 ಲೀಟ್ರನ್ನ ನಾವು ಪ್ರತಿದಿನ ಏನು 200 ಲೀಟ್ರ್ ನಾವು ಇನ್ಪುಟ್ ಕೊಡಬೇಕು, ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ 180 ಲೀಟ್ರ್ ಇನ್ಪುಟ್ಟು, 20 ಲೀಟ್ರ್ ಔಟ್ಪುಟ್. ಅಂತಂದರೆ ಏನು ಔಟ್ಪುಟ್ ಬಂದಿರುತ್ತೆ, ಏನು ನಾವು ಜೀವಾಮೃತ ತೊಗೊಂಡಿರ್ತೀವಿ ಅದರಲ್ಲಿ ಎಲ್ಲ ರೀತಿಯಾದ ಜೀವಾಣುಗಳು ಇರೋದರಿಂದ ಆ ಒಂದು ಕಲ್ಚರ್ ಏನಿರುತ್ತೆ, ಆ ಜೀವಾಮೃತ ಏನಿರುತ್ತೆ ಅದೇ ಕಲ್ಚರಾಗಿ ಕೆಲಸ ಮಾಡುತ್ತೆ. ಅದನ್ನು ನಾವು ಇನಾಕ್ಯುಲೇಷನ್ ಮೆಥಡ್ ಅಂತ ಕರಿತೀವಿ. ಅಂತಂದರೆ ಈಗ ಹೇಗೆ ನೀವು ಹಾಲಿಗೆ ಹೆಪ್ಪಾಕಿದಾಗ ನೀವು ಮತ್ತೆ ಮೊಸರು ಮಾಡ್ಕೊಳ್ತೀರ, ಅದೇ ರೀತಿಯಾಗಿ ಪ್ರೋಸೆಸ್. ಸೊ ಏನು ಔಟ್ಪುಟ್ ತೊಗೊಂಡಿರ್ತೀರ ಅದರಲ್ಲಿ 10% ನೀವು ವಾಪಸ್ ಹಾಕ್ತೀರ, ಆಗ ಅದು ನಿಮಗೆ ಕಲ್ಚರಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಯೂನಿಟ್ಟು ನಿಮಗೆ 5 ವರ್ಷದ ಒಂದು ವಾರಂಟಿನ ನಾವು ಕೊಟ್ಟಿರ್ತೀವಿ. ಸಾಧಾರಣವಾಗಿ 1200 ಮೈಕ್ರಾನ್ ಕೆಪಾಸಿಟಿಯ ಒಂದು ಯೂನಿಟ್ ಇದು. 10,000 ಯೂನಿಟಿನ ಮೇಲ್ಗಡೆಗೆ ನಾವು
1200 ಮೈಕ್ರಾನ್ ಥಿಕ್ನೆಸ್ನ ನಾವು ಕೊಡ್ತೀವಿ. ಈ ಒಂದು ಯೂನಿಟ್ಟು 1200 ಮೈಕ್ರಾನ್ ಥಿಕ್ನೆಸ್ ಇರುವಂಥ ಒಂದು ಯೂನಿಟ್ಟು. ಸೊ 10,000 ಲೀಟರ್ ಕೆಪಾಸಿಟಿಯ ಮೇಲಿನ ಯೂನಿಟ್ಗಳು, ಅದರಲ್ಲೂ 9 ಅಡಿ ಅಗಲದ ಒಂದು ಯೂನಿಟ್ಗಳಿಗೆ 1200 ಮೈಕ್ರಾನ್ ಥಿಕ್ನೆಸ್ನ ನಾವು ಕೊಡ್ತೀವಿ. ಇದು ನಿಮಗೆ 5 ವರ್ಷದ ಒಂದು ವಾರಂಟಿ ಕೂಡ ನಾವು ಈ ಒಂದು ಯೂನಿಟ್ಗೆ ಕೊಡ್ತೀವಿ. ಸಾಧಾರಣವಾಗಿ 10 ರಿಂದ 15 ವರ್ಷ ನಿಮಗೆ ಈ ಯೂನಿಟ್ ನಿಮಗೆ ಬಾಳಿಕೆ ಬರುತ್ತೆ. ನಾನು ನಿಮಗೆ ಮುಂಚೆ ಹೇಳಿದ ಹಾಗೆಯೇ 200 ಲೀಟ್ರ್ ಜೀವಾಮೃತ ಏನು ತೆಗಿತೀರಾ ಅದರಲ್ಲಿ 20 ಲೀಟ್ರನ್ನ ವಾಪಸ್ ಹಾಕ್ತೀರಾ. 180 ಲೀಟ್ರನ್ನ ನೀವು ವೆಂಚುರಿ ಮುಖಾಂತರ ನಿಮ್ಮ ಎಲ್ಲ ತೋಟಗಳಿಗೆ, ಅದು ಡ್ರಿಪ್ ಆಗಿರ್ಬೋದು, ಸ್ಪ್ರಿಂಕ್ಲರ್ ಆಗಿರ್ಬೋದು, ನೀರನ್ನು ಯಾವ್ಯಾವ ಪ್ರಕಾರಗಳಲ್ಲಿ ನೀವು ಅದನ್ನು ಕೊಡ್ತಾ ಹೋಗ್ತೀರೋ ಆ ಎಲ್ಲ ಪ್ರಕಾರಗಳಲ್ಲಿ ಈ ಒಂದು ಜೀವಾಮೃತ ಜೊತೆಗೇ ಕೊಡ್ಬೋದು. ಇಲ್ಲಪ್ಪ ಅಕಸ್ಮಾತಾಗಿ ನೀವು ಡ್ರೆಂಚಿಂಗ್ ಮುಖಾಂತರ ಕೊಡ್ತೀರಾ ಅಂತ ಹೇಳಿದ್ರೆ 200 ಲೀಟ್ರ್ ಬ್ಯಾರಲ್ಲಿಗೆ 180 ಲೀಟ್ರ್ ನೀರಿಗೆ ಕೇವಲ 20 ಲೀಟ್ರ್ ಜೀವಾಮೃತ, ಅಂದರೆ 1:10 ಅನುಪಾತದಲ್ಲಿ ನೀವು ಈ ಒಂದು ಜೀವಾಮೃತನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಯಾಕಂತಂದರೆ ಇದು ತುಂಬ ಕಾನ್ಸಂಟ್ರೇಟೆಡ್ ಲಿಕ್ವಿಡ್. ಸೊ ಹಾಗಾಗಿ ಇದನ್ನು 1:10 ಡೈಲ್ಯೂಷನ್ ಮಾಡಿಕೊಂಡು ನೀವು ಎಲ್ಲ ಬೆಳೆಗಳಿಗೆ ನೀವು ಡ್ರೆಂಚಿಂಗ್ ಮುಖಾಂತರ ಕೊಡ್ಬೋದು. ಅದೇ ರೀತಿಯಾಗಿ ನೀವು ಸ್ಪ್ರೇ ಮುಖಾಂತರ, ಫಾಲಿಯರ್ ಸ್ಪ್ರೇ ಮುಖಾಂತರ ಕೂಡ ನೀವು ಇದನ್ನು ಕೊಡ್ಬೋದು. ಸ್ಪ್ರೇ ಕೊಡೋದ್ರಿಂದ ನಿಮಗೆ 2 ರೀತಿಯಾದ ಬೆನಿಫಿಟ್ಟು. ಏನಂತ ಹೇಳಿದ್ರೆ, ಸ್ಪ್ರೇ ಕೊಡೋದ್ರಿಂದ ಇದು ಗೊಬ್ಬರ ಆಗಿಯೂ ಕೆಲಸ ಮಾಡುತ್ತೆ, ಹಾಗೆಯೇ ಕೀಟನಾಶಕ ಆಗಿಯೂ ಕೆಲಸ ಮಾಡುತ್ತೆ. ಸೊ ಎಲ್ಲ ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಿಮಗೆ ವಾಟರ್ ಸಾಲ್ಯುಬಲ್ ಫಾರ್ಮಲ್ಲಿ, ಅಂದರೆ ನೀರಿನ ಸಾಂದ್ರತೆಯಲ್ಲಿ ಸಿಗೋದ್ರಿಂದ ಎಲೆಗಳು ತುಂಬ ಈಸಿಯಾಗಿ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ಗಂಜಲದ ಘಾಟ್ ಇರೋದ್ರಿಂದ, ಹಾಗೆಯೇ ಇನ್ನೂ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಅದು ಕೀಟನಾಶಕ ಆಗಿಯೂ ಕೂಡ ಕೆಲಸ ಮಾಡುತ್ತೆ. ಒಂದು ವಾರ ಅಥವಾ 15 ದಿನದ ಒಂದು ಗ್ಯಾಪಲ್ಲಿ ಪ್ರತಿ 15 ದಿನಕ್ಕೆ ನೀವು ಸ್ಪ್ರೇ ಕೊಡ್ತಾ ಬಂದರೆ ಖಂಡಿತವಾಗಿಯೂ ಇದು ನಿಮಗೆ ಕೀಟನಾಶಕ ಆಗಿಯೂ ಕೂಡ ಕೆಲಸ ಮಾಡಿರುವಂಥದ್ದು ನಮ್ಮ ಹತ್ರ ಸಾಕಷ್ಟು ನಿದರ್ಶನಗಳಿದೆ. ಹಾಗಾದರೆ ಈ ಒಂದು ಯೂನಿಟ್ಟಿನ ಕಾಸ್ಟ್ ಎಷ್ಟಾಗತ್ತೆ ಅಂತ ಹೇಳಿ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ. ಅದರಲ್ಲಿ ನಾವು ನೋಡೋದಾದರೆ 10,000 ಲೀಟ್ರ್ ಕೆಪಾಸಿಟಿಯ ಈ ಒಂದು ಯೂನಿಟ್ಟು 52,000 MRP ಇದೆ. ಇವತ್ತಿನ MRP ನಾನು ಹೇಳ್ತಾ ಇರೋದು 52,000 ರೂಪಾಯಿ MRP ಇರುವಂಥದ್ದು. ಆದರೆ ಎಲ್ಲ ಅಂದರೆ ರೈತರಿಗೋಸ್ಕರ ಇದನ್ನು ನಾವು 45,600 ರೂಪಾಯಿಗೆ ನಾವು ಇದನ್ನು ಕೊಡ್ತಾಯಿದ್ದೀವಿ. ಸೊ ಹಾಗೆಯೇ ಇನ್ನು ಕೆಲವೊಬ್ರದ್ದು ಸಾಕಷ್ಟು ರೀತಿಯಾದ ಒಂದು ಕ್ವಶನ್ಸ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಅದರಲ್ಲಿ ಸಾಕಷ್ಟು ಕ್ವಶನ್ಗಳನ್ನು ನಾನು ನಿಮಗೆ ಉತ್ತರ ಹೇಳಲಿಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಒಂದು ಪ್ರಶ್ನೆ ಬರ್ಬೋದು, ಇದು ಪ್ಲಾಸ್ಟಿಕ್ ಮಟೀರಿಯಲ್ ಆಗಿರೋದ್ರಿಂದ ಇದು ಮೈಕ್ರೋ ಪ್ಲಾಸ್ಟಿಕ್ನೇನಾದ್ರು ನಿಮ್ಮ ಮಣ್ಣಿಗೆ ತೊಗೊಂಡೋಗಿ ನಿಲ್ಲಿಸತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಒಂದು ವಿಚಾರ ನಿಮಗೆ ಗೊತ್ತಿರಲಿ, 40 ರಿಂದ 50 ಮೈಕ್ರಾನ್ ಇರುವಂಥ ನಿಮ್ಮ ಮಲ್ಚಿಂಗ್ ಪೇಪರ್ ಏನಿರುತ್ತೆ ಅದು ಮೈಕ್ರೋ ಪ್ಲಾಸ್ಟಿಕ್ನ ನಿಮ್ಮ ತೋಟಗಳಿಗೆ ಅಥವಾ ನಿಮ್ಮ ಮಣ್ಣಿಗೆ ಸೇರಿಸುತ್ತೆ. ಆದರೆ ಇದು 1200 ಮೈಕ್ರಾನ್ ಥಿಕ್ನೆಸ್ ಇರೋದ್ರಿಂದ ಇದು ಯಾವುದೇ ರೀತಿಯಾದ ಮೈಕ್ರೋ ಪ್ಲಾಸ್ಟಿಕ್ನ ನಿಮ್ಮ ಮಣ್ಣಿಗೆ ಕೊಡುವಂಥ ಕೆಲಸ ಮಾಡಲ್ಲ. ಯಾಕಂದರೆ ಒಂದು ಮೈಕ್ರೋ ಪ್ಲಾಸ್ಟಿಕ್ ರಿಲೀಸ್ ಆಗಬೇಕಾದ್ರೆ ಅದಕ್ಕೆ ಅದರದೇ ಆದ ಕೆಲವೊಂದು ಕಾರಣಗಳು ಬೇಕು. ಅದರಲ್ಲಿ ಒಂದು ಅಬ್ರೇಷನ್ ಅಂತ ಹೇಳ್ತೀವಿ, ಅಂತಂದರೆ 2 ಪದರಗಳು ತಿಕ್ಕುವಂಥ ಚಾನ್ಸಸ್ ಇದ್ದರೆ ಅಥವಾ ಯಾವುದೇ ರೀತಿಯಾದ ಒಂದು ಕೆಮಿಕಲ್ ರಿಯಾಕ್ಷನ್ಗಳು ನಡೀತಾ ಇದ್ದರೆ ಆ ಒಂದು ಕೇಸಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಗಳು ರಿಲೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಆ ರೀತಿಯಾದ ಯಾವುದೇ ಪ್ರಕ್ರಿಯೆಗಳು ನಡೀದೇ ಇರೋದ್ರಿಂದ 1200 ಮೈಕ್ರಾನ್ ಥಿಕ್ನೆಸ್ ಇರೋದ್ರಿಂದ ಇದು ಯಾವುದೇ ರೀತಿಯಾದ ಮೈಕ್ರೋ ಪ್ಲಾಸ್ಟಿಕ್ನ ಇದು ನಿಮ್ಮ ಮಣ್ಣಿಗೆ ಕೊಡಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಸಾಧಾರಣ ಜೀವಾಮೃತಕ್ಕೂ ಈ ಜೀವಾಮೃತ ಘಟಕಕ್ಕೂ ಏನಂತ ಹೇಳಿದ್ರೆ, ಇದನ್ನು ಆಪ್ರೇಟ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಲೇಬರ್ ರಿಕ್ವೈರ್ಮೆಂಟ್ ಇರಲ್ಲ. ಅಂದರೆ ರೈತ ಬಾಂಧವರಿಗೆ ಕಾಡ್ತಾ ಇರುವಂಥ ಒಂದು ಅತಿ ದೊಡ್ಡ ಸಮಸ್ಯೆ ಇವತ್ತೇನಂತ ಹೇಳಿದ್ರೆ ಅದು ಲೇಬರ್ಸ್ ರಿಕ್ವೈರ್ಮೆಂಟ್. ಈಗ ಸಾಧಾರಣ ಜೀವಾಮೃತನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಥವಾ ಬೆಳಗ್ಗೆ ಸಂಜೆ ಅದನ್ನು ವೃತ್ತಾಕಾರವಾಗಿ ತಿರುಗಿಸಲೇಬೇಕಾಗತ್ತೆ. ಆದರೆ ಇದರಲ್ಲಿ ಆ ರೀತಿಯಾದ ಯಾವುದೇ ಪ್ರಾಸೆಸ್ ಇಲ್ಲದೇ ಇರೋದ್ರಿಂದ ಇದನ್ನು ವಾರಕ್ಕೆ ಒಂದ್ಸಲ ಕೂಡ ನೀವು ಇದನ್ನು ಆಪ್ರೇಟ್ ಮಾಡ್ಬೋದು. ಸಾಕಷ್ಟು IT ಪ್ರೊಫೆಷ್ನಲ್ಸ್ ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು. ಅವ್ರಿಗೆ ನಾನೇನು ಹೇಳ್ತೀನಿ ಅಂತಂದರೆ, ಇದನ್ನು ವಾರಕ್ಕೆ ಒಂದ್ಸಲ ನೀವು ಆರಾಮಾಗಿ ನೀವು ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು. ಹಾಗಾದರೆ ಈಗ ದಿನ ನಾವು ಜೀವಾಮೃತ ತೊಗೊಳ್ಳೇಬೇಕಲ್ವಾ ಅಂತ ಹೇಳಿದ್ರೆ ಹಾಗೇನೂ ಇಲ್ಲ. ಸೊ ಇದನ್ನು ನೀವು ವಾರಕ್ಕೆ ಒಂದ್ಸಲ ನೀವು ತೊಗೊಳ್ಳೋದಾದರೆ ಈ ಒಂದು ಕೆಪಾಸಿಟಿಯ ಅಂದರೆ 3 ದಿನದ ಒಂದು ಏನು ಔಟ್ಪುಟ್ ಇರುತ್ತೆ ಅದನ್ನು ಎಟ್ಟ ಸ್ಟ್ರೆಚ್ ತೊಗೊಬೋದು, ಒಂದೇ ಸಲಕ್ಕೆ ನೀವು ತೊಗೊಬೋದು. ಅಂದರೆ ಪ್ರತಿದಿನ ನಾವೇನು ಇನ್ಪುಟ್ ತೊಗೊಳ್ತಾ ಇರ್ತೀವಿ ಇದರಲ್ಲಿ 200 ಲೀಟ್ರ್ ಔಟ್ಪುಟ್ ತೊಗೊಳ್ತೀವಿ. ಆದರೆ ಈಗ IT ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಯಾರಿಗೆ ಪ್ರತಿದಿನ ಜೀವಾಮೃತ ತೊಗೊಳ್ಲಿಕ್ಕೆ ಆಗಲ್ಲ ಅಂಥವರು ವಾರದಲ್ಲಿ ಒಂದೇ ದಿನ ನೀವು ತೊಗೊಳ್ಬೇಕು ಅಂತ ಅಂದ್ಕೊಳ್ಳೋರು ವಾರದ ಅಂದರೆ 7 ದಿನದ್ದು ಸೇರಿ ನೀವು ತೊಗೊಳ್ಲಿಕ್ಕೆ ಬರೋಲ್ಲ, ವಾರದ 3 ದಿನದ್ದು ಸೇರಿ ನೀವು ಎಟ್ಟ ಸ್ಟ್ರೆಚ್ ತೊಗೊಬೋದು. ಅಂದರೆ 200 ಸೊ 600 ಲೀಟ್ರನ್ನ ನೀವು ವಾರಕ್ಕೆ ಒಮ್ಮೆ ನೀವು ಔಟ್ಪುಟ್ ಆಗಿ ತೊಗೊಂಡು ಅದನ್ನು ಇನ್ಪುಟ್ ಆಗಿ ಕೂಡ ಕೊಡ್ಬೋದು. ಹಾಗಾಗಿ ಈ ಒಂದು ಯೂನಿಟನ್ನು ಮೇಂಟೈನ್ ಮಾಡುವಂಥದ್ದು ತುಂಬ ಸರಳ. ಹಾಗೆಯೇ ಇದರಲ್ಲಿ ಬರುವಂಥ ಜೀವಾಮೃತ ನೀರಿನ ಸಾಂದ್ರತೆಯಲ್ಲಿರೋದ್ರಿಂದ
ನೀವು ಇದನ್ನು ಭೂಮಿಗೆ ಕೊಡೋದು ತುಂಬ ಸುಲಭ. ಇದೇ ಒಂದು ಕಾರಣಕ್ಕೆ ನಿಮಗೆ ಲೇಬರ್ ರಿಕ್ವೈರ್ಮೆಂಟ್ ನಾನು ತುಂಬ ಕಡಿಮೆ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಈಗ ಯಾವಾಗ ನಿಮಗೆ ಜೀವಾಮೃತ ತುಂಬ ಮಂದವಾಗಿರುತ್ತೆ ಅದನ್ನು ತುಂಬ ಸಲ ಸೋಸುವಂತಹ ಅವಶ್ಯಕತೆ ಬರುತ್ತೆ, ಇಲ್ಲ ಅಂತಂದರೆ ನಿಮ್ಮ ಡ್ರಿಪ್ ಬ್ಲಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆದರೆ ಈ ಒಂದು ಜೀವಾಮೃತ ಯೂನಿಟಲ್ಲಿ ನಿಮಗೆ ಆ ರೀತಿಯಾದ ಯಾವುದೇ ನಿಮಗೆ ತೊಂದರೆ ಬರಲ್ಲ. ನೀರಿನ ಸಾಂದ್ರತೆಯಲ್ಲಿ ಜೀವಾಮೃತ ಬರೋದ್ರಿಂದ ಇದನ್ನು ನೀವು ಡೈರೆಕ್ಟಾಗಿ ನೀವು ವೆಂಚುರಿ ಮುಖಾಂತರ ನೀವು ಗಿಡಗಳಿಗೆ ಕೊಡ್ಬೋದು. ಈ ಒಂದು ಯೂನಿಟ್ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಯಾರ ಅವಶ್ಯಕತೆಯೂ ಬರಲ್ಲ. ನಾನು ನಿಮಗೆ ಮುಂಚೆನೇ ಇನ್ಸ್ಟಾಲೇಷನ್ ವಿಡಿಯೋನ ನಾವು ಮಾಡಿದ್ದೀವಿ, ಅದರ ರೆಫರೆನ್ಸ್ ಕೂಡ ನಿಮಗೆ ಈ ಒಂದು ವಿಡಿಯೋ ಕೆಳಗಡೆಗೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈ ಯೂನಿಟನ್ನು ಇನ್ಸ್ಟಾಲ್ ಮಾಡುವಂಥದ್ದು ತುಂಬ ಸುಲಭ. ಆ ಒಂದು ವಿಡಿಯೋನ ನೀವು ನೋಡಿದ್ದೆ ಆದರೆ ಈ ಇನ್ಸ್ಟಾಲೇಷನ್ ಯೂನಿಟ್ ಇನ್ಸ್ಟಾಲೇಷನನ್ನು ಖಂಡಿತ ನೀವೇ ಮಾಡ್ಕೊಳ್ಬೋದು. ನಿಮ್ಗೆ ಅನಿಸ್ತಾ ಇರ್ಬೋದು ಈ ಯೂನಿಟಿಂದ ತೆಗೆಯುವಂತಹ ಜೀವಾಮೃತ ನಾನು ಎಷ್ಟು ದಿನ ಇಡ್ಬೋದು ಅಂತ. ಸೊ ಈ ಯೂನಿಟಿಂದ ತೆಗೆಯುವಂಥ ಜೀವಾಮೃತನ ಸಾಧಾರಣವಾಗಿ ನೀವು 4 ದಿನ ನೀವು ಹೊರಗಡೆ ಇಡ್ಬೋದು. 5ನೇ ದಿನಕ್ಕೆ ಈ ಜೀವಾಮೃತನ ನೀವು ಭೂಮಿಗಾರು ಕೊಟ್ಟಿರಬೇಕು, ಇಲ್ಲ ಅಂತಂದರೆ ಆ ಜೀವಾಣುಗಳ ಆಹಾರಕ್ಕೋಸ್ಕರ ಅದಕ್ಕೆ ಬೇಕಾಗುವಂಥ ಕ್ವಾಂಟಿಟಿಯ ಒಂದು ಬೆಲ್ಲನ ಕೂಡ ನೀವು ಆ್ಯಡ್ ಮಾಡಿ ಅದರ ಒಂದು ಲೈಫ್ನ ನೀವು ಇನ್ಕ್ರೀಸ್ ಮಾಡ್ಬೋದು. ಹಾಗೆಯೇ ಇಲ್ಲಿ ನಿಮ್ಮ ಕೆಲವೊಬ್ಬರಲ್ಲಿ ಕೆಲವೊಂದು ಕ್ವಶನ್ಸ್ ಇರುತ್ತೆ. ಏನಂತ ಹೇಳಿದ್ರೆ, ಹೌದು ಸಾಧಾರಣ ಜೀವಾಮೃತ ಏರೋಬಿಕ್ ಪ್ರಾಸೆಸ್ಸು, ಇದು ಅನರಾಬಿಕ್ ಪ್ರಾಸೆಸ್ಸು. ಹಾಗಾದರೆ ಇದ್ರ ಹೊರಗಡೆಗೆ ಬರುವಂತಹ ಜೀವಾಮೃತ ಅದು ಏರೋಬಿಕ್ ಆಗುತ್ತಲ್ವಾ ಅಂತಂದರೆ ಎಕ್ಸ್ಪೋಸ್ ಆದ ತಕ್ಷಣ ಆ ಬ್ಯಾಕ್ಟೀರಿಯಾಗಳು ಅಥವಾ ಆ ಜೀವಾಣುಗಳು ಸಾಯೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಸೊ ಇದರಲ್ಲಿ ನಾವೇನು ಕಲ್ಚರ್ ಕೊಟ್ಟಿರ್ತೀವಿ ಅದರಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳನ್ನು ನಾವು ಫ್ಯಾಕಲ್ಟೇಟಿವ್ ಅನರಾಬ್ಸ್ ಅಂತ ಕರಿತೀವಿ. ಅಂತಂದರೆ ಈಗ ಹೇಗೆ ಆಮೆ ಭೂಮಿ ಮೇಲೂ ಬದುಕುತ್ತೆ, ನೀರಿನಲ್ಲೂ ಬದುಕುತ್ತೆ, ಅದೇ ರೀತಿಯಾಗಿ ಇಲ್ಲಿ ನಾವು ಕೊಡುವಂತಹ ಜೀವಾಣುಗಳು ಹಾಗೆಯೇ ಆಮ್ಲಜನಕ ಇಲ್ಲಿ ಇರುವಂತಹ ಕಂಡೀಷನಲ್ಲೂ ಬದುಕುತ್ತೆ, ಆಮ್ಲಜನಕ ಇಲ್ಲದೇ ಇರುವಂಥ ಕಂಡೀಷನಲ್ಲೂ ಕೂಡ ಬದುಕುತ್ತೆ. ಸೊ ಹಾಗಾಗಿ ಅದನ್ನು ನಾವು ಫ್ಯಾಕಲ್ಟೇಟಿವ್ ಅನರಾಬ್ಸ್ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಜೀವಾಮೃತದಿಂದ ಬರುವಂತಹ ಜೀವಾಣುಗಳು ಸಾಧಾರಣವಾಗಿ 6 ತಿಂಗಳಿಂದ 1 ವರ್ಷದವರೆಗೂ ಈ ಒಂದು ಮಣ್ಣಲ್ಲಿ ಅದರ ಒಂದು ಕಾಲೋನಿಗಳ ಮುಖಾಂತರ ಬದುಕ್ತಾ ಹೋಗುತ್ತೆ. ಅಂತಂದರೆ ಒಂದು ಅಕಸ್ಮಾತಾಗಿ ಹೋದರೂ ಕೂಡ ಅದರ ಜಾಗದಲ್ಲಿ ಇನ್ನೊಂದು ಜೀವಾಣು ಬಂದು ಆ ಒಂದು ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಅಂತ ನಾವೇನು ಕರಿತೀವಿ, ಈ ಜೀವಾಣುಗಳ ಒಂದು ಪಾಪ್ಯುಲೇಷನ್ ಎಕ್ಸ್ಪೋಸ್ ಆಗ್ತಾನೆ ಅಂದರೆ ಜಾಸ್ತಿ ಆಗ್ತಾನೆ ಹೋಗ್ತಾನೆ ಇರುತ್ತೆ. ಹಾಗಾಗಿ ಈ ಒಂದು ಜೀವಾಣುಗಳು ನಿಮ್ಮ ಮಣ್ಣಿನಲ್ಲಿ 6 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಿನ ಡ್ಯೂರೇಷನ್ವರೆಗೂ ಕೂಡ ನಿಮ್ಮ ಮಣ್ಣಿನಲ್ಲಿ ಇರುತ್ತೆ. ಆದರೆ ಅದೇ ಸಾಧಾರಣ ಜೀವಾಮೃತದಿಂದ ಬರುವಂತಹ ಜೀವಾಣುಗಳ ಒಂದು ಲೈಫ್ ಸ್ಪ್ಯಾನ್ ಅಂದರೆ ಅದರ ಒಂದು ಜೀವಿತಾವಧಿ ಕೇವಲ 15ರಿಂದ 16 ದಿನ ಅಂತ ಹೇಳಿ ಸಂಶೋಧನೆ ಹೇಳುತ್ತೆ. ನಮ್ಮ ಬೇರೆ ಯೂನಿಟ್ಗಳು ರೇಟ್ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತ ಅನಿಸಿದ್ರೆ ಸೊ ದಯವಿಟ್ಟು ನೀವು ನಮ್ಮ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಕೇವಲ 2,500 ಲೀಟ್ರು ಅಥವಾ 10,000 ಲೀಟ್ರ್ ಅಷ್ಟೇ ಅಲ್ಲ, 5,000 ಲೀಟ್ರ್ ಇದೆ, 7,500 ಲೀಟ್ರ್ ಇದೆ, 15, 20, 25 ಹೀಗೆ 50,000 ಲೀಟ್ರು, 1,00,000 ಲೀಟ್ರ್ವರೆಗೂ ಕೂಡ ನಾವು ಈ ಥರದ ಯೂನಿಟ್ಗಳನ್ನು ನಾವು ನಿಮಗೆ ಸೇಲ್ ಮಾಡ್ಬೋದು ಅಥವಾ ಕೊಡ್ಬೋದು. ಸೊ ಅದರ ಮಾಹಿತಿಗಾಗಿ ನಾವು ಕೆಳಗಡೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಮುಂಚೆ ತಿಳಿಸಿದ ಹಾಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸ್ಥಾಪನೆ ಮಾಡಿದಂತಹ ಮೊದಲನೇ ಯೂನಿಟ್ ಇದು. 2,500 ಲೀಟ್ರ್ ಕೆಪಾಸಿಟಿಯ ಯೂನಿಟು. ಈ ಯೂನಿಟ್ಟಿಗೆ ನಾನು ನಿಮ್ಮನ್ನು ಯಾಕೆ ಕರ್ಕೊಂಡ್ಬಂದೆ ಅಂತ ಹೇಳಿದ್ರೆ, ಈ ಯೂನಿಟ್ ಆಲ್ರೆಡಿ ವರ್ಕಿಂಗಲ್ಲಿ ಇರುವಂಥದ್ದು, ಇದರಲ್ಲಿ ಆಲ್ರೆಡಿ ಜೀವಾಮೃತ ಬರ್ತಾ ಇದೆ. ಈಗ ನಾವು ಹೊಸದಾಗಿ ಇನ್ಸ್ಟಾಲ್ ಮಾಡಿರುವಂಥದ್ದಲ್ಲಿ ಇನ್ನೂ 50 ದಿನ ನಾವು ಕಾಯಬೇಕಾಗಿರೋದ್ರಿಂದ ನಾನು ನಿಮಗೆ ಜೀವಾಮೃತ ಹೇಗಿದೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ನಾನು ನಿಮಗೆ ಈ ಒಂದು ಯೂನಿಟಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ನಿಮಗೆ ಜೀವಾಮೃತ ಬರುತ್ತೆ, ನೀರಿನ ಸಾಂದ್ರತೆಯಲ್ಲಿ ಹೇಗೆ ಜೀವಾಮೃತ ಬರುತ್ತೆ ಅನ್ನುವಂಥದ್ದನ್ನು ನೀವು ಕ್ಲಿಯರಾಗಿ ನೋಡ್ಬೋದು. ಸೊ ಈ ಒಂದು ಜೀವಾಮೃತ ಏನಿದೆ ನೀವು ಡೈರೆಕ್ಟಾಗಿ ವೆಂಚುರಿಗೆ ಕೊಡ್ಬೋದು. ಸೊ ವೆಂಚುರಿ ಸಿಸ್ಟಮ್ನ ಕೂಡ ನಾನು ತೋರಿಸ್ತೀನಿ. ಸಾಕಷ್ಟು ಜನ ರೈತ ಬಾಂಧವರಿಗೆ ಈ ಒಂದು ವೆಂಚುರಿ ಹೇಗಿರುತ್ತೆ, ಇಷ್ಟೋ ತನಕ ನಾನು ವೆಂಚುರಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಆದರೆ ವೆಂಚುರಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ಬರ್ತಾ ಇರುವಂತಹ ಜೀವಾಮೃತ ಏನಿರುತ್ತೆ, ಸೊ ಇದನ್ನು ನಾನಿಲ್ಲಿ ವೆಂಚುರಿಗೆ ನಾನು ನಿಮಗೆ ತೋರಿಸ್ತೀನಿ. ಈ ಸಿಸ್ಟಮ್ನ ನಾವು ವೆಂಚುರಿ ಅಂತ ಕರಿತೀವಿ. ಇದನ್ನು ನಿಮಗೆ ಯಾವುದೇ ಒಬ್ಬ ಈಗ ಡ್ರಿಪ್ ಇರಿಗೇಷನ್ ಮಾಡುವಂಥವ್ರು ನಿಮಗೆ ಈ ಒಂದು ಸಿಸ್ಟಮ್ನ ನಿಮಗೆ ಹಾಕ್ಕೊಡ್ತಾರೆ. ಇದನ್ನು ನಾವು ವೆಂಚುರಿ ಅಂತ ಕರಿತೀವಿ. ಈ ವೆಂಚುರಿಗೆ ಒಂದು ಪೈಪ್ ಮತ್ತು ಇದಕ್ಕೊಂದು ಬಾಲ್ ವಾಲ್ವ್ ಇರುತ್ತೆ. ಸೊ ಈ ಬಾಲ್ ವಾಲ್ವ್ ಕೂಡ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಇದರೊಳಗಡೆ ಒಂದು ಜಾಲ್ರಿ ಕೂಡ ಇರುತ್ತೆ. ಅಂದರೆ ಆ ಜಾಲ್ರಿ ಒಳಗಡೆ ಬರುವಂಥದ್ದು ಯಾವುದೇ ಒಂದು ಸೊಲ್ಯೂಷನ್ ಆಗಿರ್ಬೋದು, ಅದು ಆರಾಮಾಗಿ ನಿಮಗೆ ಡ್ರಿಪ್ ಮತ್ತು ಸ್ಪ್ರಿಂಕ್ಲರಲ್ಲಿ ಆರಾಮಾಗಿ ಹೋಗುತ್ತೆ. ಸೊ ಈ ಒಂದು ನಾವು ಬಾಲ್ ವಾಲ್ವನ್ನು ನಾವು ಈ ಒಂದು ಬ್ಯಾರಲ್ ಒಳಗಡೆಗೆ ನಾವು ಮುಳುಗಿಸೋದ್ರಿಂದ ಯಾವಾಗ ನೀವು ಮೋಟ್ರ್ ಆನ್ ಮಾಡ್ತೀರಾ ಆ ನೀರಿನ ಜೊತೆಗೇ ಈ ಜೀವಾಮೃತನ ಇದು ಎಳೆದು ನಿಮಗೆ ಆ ಒಂದು ನೀರಿನ ಜೊತೆಗೆ ಕೊಡ್ತಾ ಹೋಗುತ್ತೆ.
ಇದರಲ್ಲಿ ನಿಮಗೆ 1:10 ನಾನು ಏನೇ ನಿಮಗೆ ಡೈಲ್ಯೂಷನ್ ಹೇಳಿದೆ ಅದು ಆಟೋಮೆಟಿಕಲಿ ನಿಮಗೆ ಇದರಲ್ಲಿ ಅಬ್ಸರ್ವ್ ಆಗ್ತಾ ಹೋಗುತ್ತೆ.